ಈ ಏನ್ ನಿಖಿಲ್ KRS ಪಕ್ಷ ಮತ್ತೆ ವಕೀಲ ಅಂತ ಹೇಳ್ಕೊಂಡು ಇಲ್ಲಿ ಎಲ್ಲಾ ಕಡೆ ರೋಲ್ ಕಾಲ್ ಮಾಡ್ತಾ ಇದ್ದೇನೆ. ಅದಕ್ಕೆ ಸಂಪೂರ್ಣ ದಾಖಲಾತಿ ನನ್ನ ಹತ್ರ ಇದೆ. ಯಾಕೆ ಅಂದ್ರೆ ಕಳೆದ ತಿಂಗಳು 12ನೇ ತಾರೀಕು ಒಂದ್ ಜಾಗಕ್ಕೆ ಬರ್ತಾನೆ, ಬಂದು ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಮೊಬೈಲ್ಗಳೆಲ್ಲ ಕಿತ್ಕೊಂಡು ಅವ್ರ ಹತ್ರ ಬಂದು 1 ಲಕ್ಷ ರೂಪಾಯಿ ಬೇಡಿಕೆ ಇಡ್ತಾನೆ. ಅವ್ರು ಬಂದು 50,000 ಕೊಡ್ತೀನಿ ಅಂತ ಹೇಳ್ತಾರೆ. 50,000 ಕೊಡ್ತೀನಿ ಅಂದಾಗ ನಾನು ಏನೋ ಹಣ ಈಸ್ಕೋ, ಬಡವ ಕಷ್ಟದಲ್ಲಿದ್ದಾನೆ, ಆಯ್ತು ನೀನು ಪಕ್ಕದಲ್ಲಿರೋನು ಲೋಕಲ್ ಊರೋನು ಏನೊಂದು ಹೆಲ್ಪ್ ಮಾಡು ಅಂತ ನಾನು ಕೇಳ್ತೀನಿ. ಅವಾಗ ನಾನೇನು ಏನೋ ಕೆಟ್ಟದಾಗ ಬೈತಾನೆ, ನಾನೇನು ಪ್ರಯೋಜನ ಇಲ್ದವನ, ನಾನೇನು ಆತರನ ಈ ತರ ಅಂತ ಮಾತಾಡ್ತಾನಂತ ಸಂಪೂರ್ಣ ಆಡಿಯೋ ಇದೆ ನನ್ನ ಹತ್ರ ಅದ್ರದ್ದು. ನಂತರ ಏನ್ ಮಾಡ್ತಾನೆ, ಇದೆಲ್ಲ ಆದ್ಮೇಲೆ ಮತ್ತೆ ತಿರ್ಗಾ ಅವನು 1 ಲಕ್ಷ ಬೇಕೇ ಬೇಕು ಅಂತ ಕುತ್ಕೊಂತಾನೆ. 1 ಲಕ್ಷ ಕೊಟ್ಟು ಕಳಿಸ್ತೀನಿ ನಾನು. 1 ಲಕ್ಷ ಕೊಟ್ಟು ಕಳಿಸಿದಾಗ ಏನ್ ಮಾಡ್ತಾನೆ, ಪುನಃ ರಾತ್ರಿ 12 ಗಂಟೆಗೆ ಮತ್ತೆ ಬರ್ತಾನೆ ಅದೇ ಜಾಗಕ್ಕೆ. 12 ಗಂಟೆಗೆ ಮತ್ತೆ ಪುನಃ ಬಂದು 12 ಗಂಟೆಗೆ ಅವನು ಸಂಪೂರ್ಣ ಎಲ್ಲಾರ ಮೊಬೈಲ್ ಕಿತ್ಕೊಂಡ್ಬಿಟ್ಟು, ಪ್ರತಿಯೊಬ್ಬರು ಹುಡುಗರು ಕೆಲಸ ಮಾಡೋ ಹುಡುಗರದು ಅಲ್ಲಿ ಪಾರ್ಕಿಂಗ್ ಅಲ್ಲಿ ಇರೋಂತ ಹುಡುಗರದ್ದು ಎಲ್ಲಾರ್ದು ಮೊಬೈಲ್ ಕಿತ್ಕೊಂಡ್ಬಿಟ್ಟು ನನಗ್ ಫೋನ್ ಮಾಡ್ತಾನೆ. ನಿಮ್ ಹುಡುಗ ನನ್ ಬಗ್ಗೆ ಏನೇನೋ ಮಾತಾಡ್ಕೊಂಡ್ ಬಂದ್ಬಿಟ್ಟವನೆ, ನಾನ್ ಬಿಡಲ್ಲ ಹಂಗೆ ಹಿಂಗೆ ಅಂತ ಫೋನ್ ಮಾಡ್ತಾನೆ. ಅದು ರೆಕಾರ್ಡಿಂಗ್ ನನ್ನ ಹತ್ರ ಇದೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಏನ್ ಮಾಡ್ತಾನೆ, ಅವ್ರ ಹತ್ರ ಮತ್ತೆ ಹೊಡೆದು 74,000 ರೂಪಾಯಿ ಜೋಬಲ್ ದುಡ್ಡನ್ನೆಲ್ಲ ಕಿತ್ಕೊಂಡು ಹೋಗ್ತಾನೆ. ಇದೇ ತರ ರೋಲ್ ಕಾಲ್ ಅಂದ್ರೆ ಇವನು ರಾಬ್ರಿ ಮಾಡಕ್ ನಿಂತ್ಬಿಟ್ಟವನ, ಇಲ್ಲಾಂದ್ರೆ ರೋಲ್ ಕಾಲ್ ಮಾಡಕ್ಕೆ ನಿಂತವನ ಅಂತ ಗೊತ್ತಿಲ್ಲ. ಇವನು ದೊಡ್ಡ ರಾಬ್ರಿ ಆಗ್ಬಿಟ್ಟವನೆ. ಮೊಬೈಲ್ ಕಚ್ಕೊಳ್ಳೋದೇನೋ, ಹುಡುಗರು ಗ್ಯಾಂಗ್ ಕರ್ಕೊಂಬರೋದೇನೋ, 3 ಕಾರ್ ಬರ್ತಾರೆ. ಒಬ್ಬ ಒಳಗಡೆ ಇರೋದಂತೆ, ಒಬ್ಬ ಗೇಟ್ ಇರೋದಂತೆ, ಗೇಟ್ ಇಂದ ಬೀಗ ಹಾಕೋಣಂತೆ, ಇವ್ರ ಅಪ್ಪನ ಆಸ್ತಿ ಅಂತ ಗೇಟ್ ಬೀಗ ಹಾಕಂತಾನ ಅವನು. ಯಾರ್ದು ಅಂತ ಗೇಟ್ ಬೀಗ ಹಾಕೊಂಡು ಹೊರಗಡೆ ನಿಂತ್ಕೊಂತಾನ ಅವನು. ಮತ್ತೆ ಪುನಃ ಏನ್ ಮಾಡ್ತಾನೆ, ಪೊಲೀಸ್ ಅವ್ರನ್ನು ನಿಂದಿಸ್ತಾನೆ. ಪೊಲೀಸ್ ಅವ್ರನ್ನ ನೀವು ಸಾಚಾನ, ನೀವು ಇದ ಅಂತ ಕೆಟ್ಟದಾಗ ಬೈತಾನೆ. ಅಲ್ಕ ಮಾತುಗಳಲ್ಲಿ ಮಾತಾಡ್ತಾನೆ. ಆಯ್ತಾ, ಇವನು ಒಬ್ಬ KRS ಪಕ್ಷದಲ್ಲಿ ಇಟ್ಕೊಂಡು KRS ಪಕ್ಷದ ಮರ್ಯಾದಿನೇ ತೆಗಿತಿದ್ದಾನೆ. ರವಿಕೃಷ್ಣ ರೆಡ್ಡಿ ಅವರಾಗ್ಲಿ ಯಾರಲ್ಲ, 1 ರೂಪಾಯಿ ಯಾರ ಹತ್ರ ನಿಂಗೆ ಚಾಚಲ್ಲ. ಇವನಿಂದ ಅವ್ರಿಗೆಲ್ಲ ತುಂಬಾ ಮರ್ಯಾದೆ ಹೋಗಂತ ಕೆಲಸ ಆಗ್ತಾ ಇದೆ. ಪ್ಲಸ್ ಆಮೇಲೆ ಮೊನ್ನೆ ರಾತ್ರಿ 10 ಗಂಟೆ 4 ನಿಮಿಷಕ್ಕೆ ಪುನಃ 3 ಕಾರ್ ಬಂದಿದೆ. 3 ಕಾರಲ್ಲಿ 1 ಕಾರ್ ಶಿಫ್ಟ್ ಒಳಗಡೆ ಹೋಗಿದೆ, ಇನ್ನು 2 ಕಾರು ಹೊರಗಡೆ ಗೇಟ್ ಇಂದ ನಿಂತಿದೆ. ಆ ಒಳಗಡೆ ಹೋದಂತ ಹುಡುಗರನ್ನ ಹೊಡೆದು ಅವ್ರ ಹತ್ರ ಮೊಬೈಲು, ದುಡ್ಡು ಏನೇನಿದೆ ಎಲ್ಲ ಕಸ್ಕೊಂಡಿದ್ದಾರೆ. ನಾನು ಅದೇ ಟೈಮ್ಗೆ ಇಲ್ಲಿಗೆ ಬಂದು ಸ್ಟೇಷನ್ ಹತ್ರ ಬಂದು ಪೊಲೀಸ್ ಅವ್ರನ್ನ ಕರ್ಕೊಂಡು, ನಾನು 4 ಜನ ಪೊಲೀಸ್ ಅವರು, ನಮ್ಮ ಹುಡುಗ ಒಬ್ಬ, ಒಟ್ಟು 5-6 ಜನ ಹೋಗಿದ್ರಿ. ಹೋದಾಗ ಗೇಟ್ ತೆಗೆದು ನಾವು ಒಳಗಡೆ ಹೋಗೋಷ್ಟು ಗೇಟ್ ಬೀಗ ಹಾಕೊಂಡಿದ್ರು. ಗೇಟ್ ಜಂಪ್ ಆಗಿ ನಾವು ಬೀಗ ಏನೇನೋ ಮಾಡಿ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿದ್ರಿ. ಒಳಗಡೆ ಹೋಗೋ ಟೈಮಲ್ಲಿ ಮೊಬೈಲ್ ಎಲ್ಲ ಕಿತ್ಕೊಂಡಿದ್ರೆ ನಾವು ಕಾರ್ಗೂ ಅಡ್ಡ ನಿಲ್ಸ್ಕೊಂಡು, ಯಾಕ್ರಪ್ಪ ಇಷ್ಟೊತ್ತಲ್ಲಿ ಬಂದಿದ್ದೀರಾ, ಏನ್ರಪ್ಪ ನಿಮ್ದು, ಯಾಕಪ್ಪ ಮೊಬೈಲ್ ಕಿತ್ಕೊಂಡಿದ್ರ, ಅವ್ರದ್ದು ಮೊಬೈಲ್ ಕಿತ್ಕೊಂಡು ನಿಮ್ಗೆ ಯಾರು ರೈಟ್ಸ್ ಕೊಟ್ರು ಅಂತ ಕೇಳಿದ್ರಿ. ಕೇಳಿದಾಗ 1 ನಿಮಿಷ ಬರ್ತಾರಿರಿ ಅಂದ್ರು. ಅವ್ನ್ ಜೋಬಲ್ಲಿ ದುಡ್ಡಿತ್ತು, ಹುಡುಗನ್ ಜೋಬಲ್ಲಿ 25,000 ವಿತ್ ಕೌಂಟಿಂಗ್ ನೋಟ್ ಸಮೇತ, ನಂಬರ್ ಸಮೇತ ಇತ್ತು. ನಮ್ಮ ಹುಡುಗ ಹೇಳ್ತಾನೆ, ಆ ಜೋಬಲ್ ದುಡ್ಡಿದೆ ಅಣ್ಣ ನಂದು ಇಸ್ಕೊಂಡ್ ಕೊಡಿ ಅಂತ. ಅವ್ನಿಗೆ ಹೇಳ್ತಾರೆ, ದುಡ್ಡು ತೆಗಿಯಪ್ಪ ಜಿಪ್ ತೆಗಿತಾನೆ, ಜಿಪ್ ಕ್ಲೋಸ್ ಮಾಡ್ತಾನೆ, ಜಿಪ್ ತೆಗಿತಾನೆ, ಕ್ಲೋಸ್ ಮಾಡ್ತಾನೆ. ನಂಬರ್ ಸಮೇತ ಹೇಳ್ತಾ ಕೌಂಟಿಂಗ್ ನಂಬರ್. ನಾನು ಕೊನೆಗೆ ಏನ್ ಮಾಡ್ತಾನೆ, ಪೊಲೀಸರ ಕೈಲಿ ದುಡ್ಡು ತಲುಪಿಸ್ತೀರಿ. ಅವ್ರ ಕಡೆಯಿಂದಾನೆ ನಮ್ಮ ಹತ್ರ ವಿಡಿಯೋ ಇದೆ, ಹಿಂಗೆ ದುಡ್ಡು ಕೊಡ್ತಾರೆ. ಈ ತರ ಹಿಂಗ ಒಂದು ರೋಲ್ ಕಾಲ್ ಮಾಡಿಲ್ಲ ಅಂದ್ರೆ ಹುಡುಗನ್ ಕರ್ಕೊಂಡ್ಬಂದು ದುಡ್ಡಲ್ಲಿಂದ ಹೆಂಗ್ ಇಸ್ಕೊಂಡ ಸರ್, ದುಡ್ಡು ಹೆಂಗ್ ಸರ್ ಕೊಟ್ಟ ವಾಪಸ್ಸು? ಮತ್ತೆ ಪೊಲೀಸ್ ಅವ್ರನ್ನ ನೀನ್ ಲುಚ್ಚ ಕೆಲಸ ಮಾಡ್ತೀಯಾ, ಇದ್ ಮಾಡ್ತೀಯಾ ಅಂತ ಕೇಳ್ತಾನಲ್ಲ. ಇವ್ನು ಯಾವ ಕೆಲಸ ಮಾಡ್ತಾನ, ಮತ್ತೆ ಇವನು ಮಾಡ್ತಾರ ಅದೇ ಕೆಲಸ ಅಲ್ವಾ? ಇವನ್ ದೊಡ್ಡ ರಾಬರಿಗೆ ಇಳಿದ್ಬಿಟ್ಟವನು ಇವನು. ಪೊಲೀಸ್ ಅವ್ರು ನಿಂದಿಸ್ತಾನೆ. ಆಯ್ತಾ, ಹಂಗಾರೆ ಇವ್ನ್ ಸಾಚ ಆಗಿದ್ರೆ ಬೇರೆಯವ್ರು ನಿಂದಿಸ್ಲಿ ಪರವಾಗಿಲ್ಲ, ಇವನೇ ಸಾಚ ಅಲ್ಲಲ್ಲ, ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ತಾನೆ ಅವನು? ದೂರ್ ಕೊಟ್ಟಿರೋದು ನಮ್ಮ ಹುಡುಗನೇ ಹೊಡ್ಸ್ಕೊಂಡಿದ್ದಾನಲ್ಲ, ಹುಡುಗ ದೂರ್ ಕೊಟ್ಟಿದ್ದಾನೆ. ನಾನು ಅವ್ರಿಗೆ ಸ್ಥಳೀಯ, ನಾನು ಹೆಲ್ಪ್ ಮಾಡಕ್ಕೆ ಅಂತ ಬಂದ ಸ್ನೇಹಿತ ಅಷ್ಟೇ. ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ, ಅವ್ನು ಸಂಪೂರ್ಣ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲ ನಿಮ್ಗೆ ಕೊಡ್ತೀನಿ. ದಯವಿಟ್ಟು ಇವನ್ಗೊಂದು ದಾರಿ ತೋರಿಸ್ಬೇಕು. ಏನಾರ ಮಾಡಿ ಇವನು KRS ಪಕ್ಷದ ಅವ್ರು ಕೊನೆಗೆ ಅವ್ರ ಅಧ್ಯಕ್ಷರು ಮುಟ್ಟ ತಂಗನೋ, ರಾಜ್ಯಾಧ್ಯಕ್ಷರು ಮುಟ್ಟ ತಂಗನೋ ತಲುಪಿಸಿ ಅಂತ ಕೇಳ್ಕೊಂತೀನಿ.